ನಟ ಯಶ್ ತಾಯಿ ನಿರ್ಮಾಪಕಿ ಪುಷ್ಪಾ ದೂರು. ಕೊತ್ತಲವಾಡಿ ಸಿನಿಮಾ ಡಿಪ್ರಮೋಟ್ ಮಾಡಿದ್ದಾಗಿ ಆರೋಪ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಒಟ್ಟು 64 ಲಕ್ಷ ಹಣ ಪಡೆದು ಸಿನಿಮಾ ಪ್ರಚಾರ ಮಾಡಲಿಲ್ಲ ಅಂತ ಹರೀಶ್ ಅರಸು, ಮನು, ನಿತಿನ್, ಮಹೇಶ್ ಗುರು, ಸ್ವರ್ಣಲತಾ ಎನ್ನುವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇದು ಕೊತ್ತಲವಾಡಿ ಸಿನಿಮಾ ಗಲಾಟೆ ಸಂಬಂಧಪಟ್ಟ ಹಾಗೆ. ಈಗ ಕೊತ್ತಲವಾಡಿ ಸಿನಿಮಾದ ನಿರ್ಮಾಪಕಿ ಪುಷ್ಪಾ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪುಷ್ಪಾ ಅವರೇ, ಈಗ ನೀವೊಂದು ಎಫ್ಐಆರ್ ದಾಖಲು ಮಾಡಿದ್ದೀರಿ. ಏನು ನಿಮ್ಮ ಕಂಪ್ಲೇಂಟ್ ಏನು? ಏನು ಪ್ರಮೋಷನ್ ಆಗಿಲ್ಲ ಅಥವಾ ಡಿ ಪ್ರಮೋಟ್ ವಿಚಾರ ಹೇಳಿದಿರಿ, ಏನಾಗಿದೆ ಅಂತ? ಏನಿಲ್ಲ, ನಮ್ದು ಸಿನಿಮಾ ಪ್ರಮೋಷನ್ಗೆ ಅಂತ ಹರೀಶ್ ಅರಸು ಅವರು ದುಡ್ಡು ತಗೊಂಡ್ರು ನಮ್ಮ ಹತ್ರ. ಫಸ್ಟ್ 23 ಲಕ್ಷಕ್ಕೆ ಫುಲ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಮಧ್ಯ ಬಂದು ಯಾವ್ದೋ ಜೂನಿಯರ್ ಅಲ್ಲಿ ದುಡ್ಡು ಬಂದಿಲ್ಲ, ಆಮೇಲೆ ಎಕ್ಕಾದಲ್ಲಿ ದುಡ್ಡು ಬಂದಿಲ್ಲ, ಅರ್ಜೆಂಟ್ ಇದೆ ಅಂತ ಎಮರ್ಜೆನ್ಸಿ ಅಂತ ಹಾಕಿಸ್ಕೊಂಡ್ರು ಅಕೌಂಟ್ಗೆ. ಎಲ್ಲ ಸಿನಿಮಾ ಮುಗಿದ್ಮೇಲೆ 1 ದಿನ 2 ದಿನ ಇರ್ಬೇಕಾದ್ರೆ ನಮ್ ಡೈರೆಕ್ಟರ್ ಜೊತೆ ಹೇಳೋದು, ನೀನ್ ಏನಾದ್ರು ಲೆಕ್ಕ ಕೇಳಿದ್ರೆ ನಾನು ನಿನ್ ಮೇಲೆ TV9 ಅಲ್ಲಿ ನೆಗೆಟಿವ್ ಓಡಿಸ್ತೀನಿ, ನಿನ್ ಸಿನಿಮಾ ನೆಗೆಟಿವ್ ಮಾಡಿಸ್ತೀನಿ ಅಂತಾನೆ ಹೇಳ್ತಾ ಇದ್ರು. ಸರಿ ಆಯ್ತು, ಇರ್ಲಿ ಬಿಡಪ್ಪ, ಲೆಕ್ಕ ಕೇಳೋಣ ಆಮೇಲೆ ಅಂತ ಸಿನಿಮಾ ಎಲ್ಲ ಮುಗಿದ್ಮೇಲೆ ಲೆಕ್ಕ ಕೇಳಿದ್ರೆ ನಮ್ ಡೈರೆಕ್ಟರ್ಗೆ ನಾನು ನಿಂದೆಲ್ಲ ತೆಗಿತೀನಿ, ನಿಂದೆಲ್ಲ ಬಿಚ್ತೀನಿ, ನೀನ್ ಹಂಗ್ ಮಾಡ್ತೀನಿ, ನೀನ್ ನನ್ ಲೆಕ್ಕ ಕೇಳ್ಬಾರ್ದು, ಇನ್ನ 28 ಲಕ್ಷ ಕೊಡ್ಸು ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಹಂಗಾಗಿ ನಾವು ಇಂಜೆಕ್ಷನ್ ಆರ್ಡರ್ ತಂದು ಕಂಪ್ಲೇಂಟ್ ಮಾಡಿದೀವಿ ಇದ್ರಲ್ಲಿ ಕಮಿಷನರ್ ಆಫೀಸಲ್ಲಿ. ಆಮೇಲೆ ಆ ಹುಡುಗಿನ ನಮ್ಗೆ ಸಿನಿಮಾ ಮುಗ್ದು 1 ವರ್ಷ ಆಗಿದೆ. ಯಾರೋ ಸ್ವರ್ಣಲತಾ ಮತ್ತೆ ಯಾರೋ ಅದು ಗುರು ಅಂತ ಯಾರೋ ಹುಡುಗ ಇದ್ದಾರೆ, ಅವರಿಬ್ರು ಮತ್ತೆ ಬಂದು ನಮ್ ಡೈರೆಕ್ಟರ್ ಮೇಲೆ ಹೇಳಿದ್ರು, ಇವರು ನಿಂದು ಇಲ್ದೇ ಇರೋದೆಲ್ಲ ತೆಗೆದು ನಾನು ತೆಗಿತೀನಿ, ಕೂರಿಸ್ತೀನಿ, ನಂಗೆ ಚಾನೆಲ್ ಗೊತ್ತು, ನಂಗೆ ಯೂಟ್ಯೂಬ್ ಗೊತ್ತು, ನಂಗೆ ಇಡೀ ಇದು ಗೊತ್ತು, ನೆಗೆಟಿವ್ ಮಾಡಿಸ್ತೀನಿ ನಿನ್ ಬಗ್ಗೆ ಅಂತ ನಮ್ಗೆ ಬೆದರಿಕೆ ಆಗ್ತಿದ್ರು. ನನಗೂ ನಮ್ ಡೈರೆಕ್ಟರ್ ಇಬ್ರಿಗೂ ಬೆದರಿಕೆ ಆಗ್ತಾ ಇದ್ರು ಅವ್ರು. ಈಗ ಅವ್ರು ಬೆದರಿಕೆ ಹಾಕಿರುವಂತ ಪ್ರೂಫ್ ಎಲ್ಲ ನಿಮ್ಮ ಹತ್ರ ಇದೆಯಾ? ನಿಮ್ಮ ಹತ್ರ ಕರೆ ಮಾಡಿರೋದು? ನಾವು ಕಮಿಷನರ್ ಆಫೀಸ್ ಕೊಟ್ಟಿದೀವಿ, ಆಮೇಲೆ ನಮ್ಮ ಲಾಯರ್ ಕೊಟ್ಟಿದೀವಿ. ಆಲ್ರೆಡಿ ನಮ್ ಲಾಯರ್ ಇದಾರೆ, ನಾವು ಲಾಯಕ್ಕಿದೀವಿ ಆಲ್ರೆಡಿ. ಚೇಂಬರ್ಗೆ ಕೊಟ್ಟಿದೀವಿ, ಚೇಂಬರ್ಗೂ 3 ಲೆಟರ್ ಕೊಟ್ಟಿದೀವಿ. ಎಲ್ಲ ಚೇಂಬರ್ಗೂ PR ಅಸೋಸಿಯೇಷನ್ ಕೊಟ್ಟಿದೀವಿ. ಅವ್ರಿಗೂ ಏನೋ ಬಂದು ಸಿಕ್ಕಿಲ್ಲ ಅವ್ರಿಗೆ ಅಂತ ಹೇಳಿದ್ರು. ಸರಿ, ನಾವು ಅದ್ ನೋಡಿದ್ವಿ. ಅದಾದ್ಮೇಲೆ ನಾವು FIR ಹಾಕಿ ನಾವು ಕೋರ್ಟ್ಗೆ ಹೋಗಿದೀವಿ ಸರ್, ಇದ್ರ ಬಗ್ಗೆ ಕೋರ್ಟಲ್ಲಿದೆ. ಅಲ್ಲಿಂದ ಈಗ ನಮ್ಮ ಲಾಯರ್ ಇದ್ದಾರೆ, ಇದಕ್ಕೆ ಲಾಯರ್ ಇಟ್ಟು ಆಮೇಲೆ ಕಮಿಷನರ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ. ಇವನು ಮತ್ತೆ ತೊಂದರೆ ಕೊಡಬಾರ್ದು, ಕಾನೂನ್ಗೆ ಹೋಗ್ಬೇಕಲ್ಲ ಸರ್, ನಾವೊಂದು ಸೆಲೆಬ್ರಿಟಿ ಮನೆಯವರಾಗಿ ಏನೋ ಹೆಚ್ಚು ಕಮ್ಮಿ ಆಗ್ಬಾರ್ದಲ್ಲ ಅಂತ. ಮೇಡಮ್, ಈಗ ನಿಮ್ಗೆ ಇದೆಲ್ಲ ಆಗಿದ್ ಯಾವಾಗ? ಸಿನಿಮಾ ರಿಲೀಸ್ಗೆ ಮುಂಚೆನಾ ಅಥವಾ ರಿಲೀಸ್ ಟೈಮ್ ಅಲ್ಲ? 1 ವಾರ ಇರುವಾಗ ಶುರು ಮಾಡ್ದ ನಮ್ ಡೈರೆಕ್ಟರ್ ಜೊತೆ. ನಾನು ಹೇಳ್ದೆ, ಇರಪ್ಪ ಸಿನಿಮಾ ಮುಗಿಲಿ ಅಂದ್ರೆ ಆಮೇಲೆ ಲೆಕ್ಕ ಕೇಳಬಾರ್ದು. ಇವತ್ತರೆಗೂ ಲೆಕ್ಕ ಕೊಟ್ಟಿಲ್ಲ. ಲೆಕ್ಕ ಕೇಳಿದ್ರೆ ನಮ್ ಡೈರೆಕ್ಟರ್ ಜೊತೆ ಜಗಳ. ಏನಾಯ್ತು ಕೊಡಪ್ಪ ಲೆಕ್ಕ ಅಂದ್ರೆ ಎಲ್ಲ ಫೇಕ್ ಲೆಕ್ಕಗಳು ಕೊಟ್ಟಿದ್ದಾರೆ. ಅದೆಲ್ಲ ಕೊಟ್ಟಿದೀವಿ, ಕಮಿಷನರ್ ಆಫೀಸಿಗೆ ಕೊಟ್ಟಿದೀವಿ. ಅದಕ್ಕೆ ಲೆಕ್ಕ ಕೇಳಿದಕ್ಕೆ ನಮ್ ಡೈರೆಕ್ಟರ್ ಜೊತೆ ಜಗಳಕ್ಕೆ ಬರೋದು. ಆಮೇಲೆ ಹುಡುಗರು ಇಟ್ಕೊಂಡಿದ್ದಾನೆ ಇಬ್ರನ್ನ, ಯಾರು ಮನು, ಇನ್ನೊಬ್ಬ ಚಿಕ್ಕ ಹುಡುಗನ ಹೆಸರು ನಂಗೆ ಗೊತ್ತಿಲ್ಲ. ಅವರಿಬ್ರು ಫೋನ್ ಮಾಡಿ, ಅದಕ್ಕೂ ದಾಖಲೆ ಇದೆ, ಕೊತ್ತಲವಾಡಿಯಿಂದ ದುಡ್ಡು ಬಂದಿಲ್ಲ ಅಂತ ಬೇರೆಯವ್ರಿಗೆ ಹೇಳಿರೋದು, ಎಕ್ಕಾದಿಂದ ದುಡ್ಡು ಎಂತದ್ದು ಜೂನಿಯರ್ ಇಂದ ದುಡ್ಡು ಬಂದಿಲ್ಲ, ಈ ತರ ಬೇರೆ ಹೇಳಿರೋದೆಲ್ಲ ನಮ್ಮ ಹತ್ರ ದಾಖಲೆ. ಬಟ್ ನಿಮ್ ಕಡೆಯಿಂದ ಏನ್ ದುಡ್ಡು ಹೋಗ್ಬೇಕಾಗಿತ್ತು ಅದೆಲ್ಲವೂ ಕೂಡ ಕ್ಲಿಯರ್ ಆಗಿದ್ಯಾ? PR ಅವ್ರಿಗೆ ಹೋಗ್ಬೇಕಾಗಿರೋದು ಪ್ರಮೋಷನ್ ಬಂದು ಮಾತಾಡಿದ್ದು 23 ಲಕ್ಷಕ್ಕೆ ಫುಲ್ ಆಫ್ಟರ್ ರಿಲೀಸ್ ಆಗೋವರೆಗೂ ಮಾಡ್ಕೊಡ್ತೀವಿ ಅಂತ ಮಾತಾಡಿದ್ದು. ಆಮೇಲೆ ಮಧ್ಯಾಹ್ನ ಯಾವ್ದೋ ಸಿನಿಮಾ ದುಡ್ಡು ಬಂದಿಲ್ಲ ಹಂಗೆ ಅಂತ ಸ್ವಲ್ಪ ಇಸ್ಕೊಂಡ್ರು. ಸರಿ ಆಯ್ತಪ್ಪ, ಎಲ್ಲ ಆದ್ಮೇಲೆ ಲೆಕ್ಕ ಕೇಳಿದ್ವಲ್ಲ, ಆಯ್ತು ಸಿನಿಮಾ ಎಲ್ಲ ಮುಗಿದ್ಮೇಲೆ ಅದಕ್ಕೆ ಜಗಳಕ್ಕೆ ಬಂದಿದ್ದಾರೆ ಅವ್ರು ನಿಮ್ ಡೈರೆಕ್ಟರ್ ಜೊತೆ. ಆಯ್ತು, ಜಗಳ ಅಂದ್ರೆ ಕೂತ್ಕೊಂಡ್ ಬಗೆಹರಿಸ್ಕೋ, ದೊಡ್ಡದ್ ಮಾಡ್ಕೋಬೇಡ, ನೀನು ಇಲ್ಲೇ ಇದೆಯಾ ನಾನು ಇಲ್ಲೇ ಇದೆ ಅಂತ ಕರ್ದೆಲ್ಲ ಹೇಳ್ದೆ. ಅವನು ಅದಕ್ಕೆ ಕೇಳಕ್ ರೆಡಿ ಇರ್ಲಿಲ್ಲ, ಯಾವಾಗ್ಲೂ ಟಾರ್ಚರ್. ಆಮೇಲೆ ಮುನು ಅನ್ನೋ ಹುಡುಗ ಏನ್ ಮಾಡವನು, ಅವ್ನು ಇನ್ನೊಬ್ರ ಕೈಲಿ ಫೋನ್ ಮಾಡಿರೋ ದಾಖಲೆ ಇದೆ. ಅವ್ನು ನಮ್ ಡೈರೆಕ್ಟ್ರಿಗೆ ಫೋನ್ ಮಾಡೋದು, ನೀನ್ ಯಾಕಪ್ಪ ನನಗ್ ಮಾಡ್ತೀಯ ಅಂದ್ರೆ, ಅವ್ರ ಫೋನ್ ಎತ್ತಿಲ್ಲ, ನಾನು ನಿನ್ಗೆ ಮಾಡ್ತೀನಿ ಅಂತ ಈ ತರ ಬೇರೆಯವ್ರ ಕೈಲಿ ಫೋನ್ ಮಾಡಿಸಿ ಟಾರ್ಚರ್ ಮಾಡಿಸ್ತಾ ಇದ್ರು, ಎದುರಿಸ್ತಿದ್ರು ಅವ್ರಿಗೆ. ಈಗ ನೀವು ಪ್ರಮೋಷನ್ ಮಾಡ್ಬೇಕಾದ್ರೆ ಏನಾದ್ರು ಒಂದು ಅಗ್ರಿಮೆಂಟ್ ಇರುತ್ತೆ, ಎಷ್ಟು ಅಮೌಂಟ್ಗೆ ನಾವು ಪ್ರಮೋಷನ್ ಒಪ್ಕೊಂಡಿರೋದು ಏನಾದ್ರು? ಅಗ್ರಿಮೆಂಟ್ ಅಂದ್ರೆ ಸರ್, ನಾವು PR ಅಂತ ಇರ್ತಾರಲ್ಲ ಸರ್, ಅಸೋಸಿಯೇಷನ್ ಕಾರ್ಡ್ ಇರುತ್ತಲ್ಲ ಸರ್, ನಾವೀಗ ವೆಂಕಟೇಶ್ ಅವ್ರಿಗೆ ಕೊಟ್ಟಿದೀವಿ, ಅಗ್ರಿಮೆಂಟ್ ಇಲ್ಲ. ಅವ್ರು ಘಾಟಿ ಮಾಡ್ಕೊಟ್ರು, ಯಾವ್ದು ಪ್ರಾಬ್ಲಮ್ ಇಲ್ಲ. ಘಾಟಿಗೆ ಮಾತಾಡಿದಷ್ಟು ಕೊಟ್ರೆ ಕೆಲಸ ಆಯ್ತು, ತೊಂದ್ರೆ ಇಲ್ಲ. ಅದಕ್ಕೆ ನೆಕ್ಸ್ಟ್ ವೆಂಕಟೇಶ್ ಅವ್ರಿಗೆ ಕೊಟ್ಟಾಗ್ಲೂ ನಮ್ ಡೈರೆಕ್ಟರ್ಗೆ ಅವ್ನ್ ಮನು ಅನ್ನೋ ಹೆದರಿಕೆ ಹಾಕಿದ್ನಂತೆ, ಯಾಕೆ ಅವ್ರಿಗೆ ಕೊಟ್ರಿ, ನನ್ಗೆ ಕೊಡ್ಬೇಕು ಅಂತ. ಇವ್ನು ಸರಿಗ್ ಮಾಡಿಲ್ಲ, ಕೊಟ್ಟಿದೀವಿ ಬೇರೆಯವ್ರಿಗೆ, ತಪ್ಪೇನಿದೆ ಸರ್. ಬಟ್ ನಿಮ್ ಸಿನಿಮಾ ಪ್ರಮೋಷನ್ ಚೆನ್ನಾಗಿ ಆಗಿತ್ತಲ್ವಾ? ಸಿನಿಮಾ ಟೈಮಲ್ಲಿ ಪ್ರಮೋಷನ್ಸ್ ವಿಚಾರದಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿತ್ತಾ? ಪ್ರಮೋಷನ್ ಆಗಿದ್ದು ಓಕೆ,
ಪ್ರಮೋಷನ್ ಯಾಕಾಯ್ತು ಯಶೋರಮ್ಮ ಯಶೋ ಅಂತ ಆಯ್ತು. ಸಿನಿಮಾ ಹೋಗೋಷ್ಟ್ರಲ್ಲಿ ನೆಗೆಟಿವ್ ಹೊಡ್ದಿ ಎಲ್ಲ ಮಾಡಿದಂತ ಸಿನಿಮಾಗೆ ಇವನು ಹೇಳಿದಾನೆ ಅವನು ನಮ್ ಡೈರೆಕ್ಟರ್ ಹತ್ರ. ನನಗೆ ಗೊತ್ತಿದೆ ಎಲ್ಲ ನನ್ ಕೈಯಲ್ಲೇ ಇರೋದು ಅಂತ. ಆಯ್ತಪ್ಪ ಸಿನಿಮಾ ಚೆನ್ನಾಗಿಲ್ಲ ಅಂತ ಹಿಂದಿನ ದಿವಸ ಎಲ್ಲಾರ್ಗು ಹತ್ರ ನೆಗೆಟಿವ್ ಹೇಳೋದು. ಇವನೇ ಎಲ್ಲರ ಹತ್ರ ನೆಗೆಟಿವ್ ಹೇಳ್ಕೊಬತ್ತಿದ್ದ. ಆಯ್ತು ಅದ್ ಬಿಡಿ ಸಿನಿಮಾ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಅದು ಆಡಿಯನ್ಸ್ ಡಿಸೈಡ್ ಮಾಡ್ತಾರೆ. ಅದು ಆ ತರದ ಸ್ವಭಾವ ಅಲ್ವೇ ಅಲ್ಲ. ಬಟ್ ಅದಾದ್ಮೇಲೆ ಇವನು ನಮ್ ಡೈರೆಕ್ಟರ್ ಜೊತೆ ಜಗಳಕ್ಕೆ ಬರೋನು. ಅದಕ್ಕೆ ಈ ಕಂಪ್ಲೇಂಟ್ ಆಗಿರೋದು. ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅದ್ ಬೇರೆ, ಅದು ಆಡಿಯನ್ಸ್ ಡಿಸೈಡ್ ಮಾಡ್ತಾರಲ್ವಾ ಸರ್. ಸೊ ಈಗ ಮುಂದೇನು ಅಂತ, ಯಾಕಂದ್ರೆ ಇದು ನಿಮ್ಮ ಮೊದಲ ಸಿನಿಮಾ ಆಗಿತ್ತು, ಮೊದಲ ಸಿನಿಮಾನ ಇಷ್ಟೆಲ್ಲ ಕಾಂಟ್ರವರ್ಸಿ ಗುರಿ ಆಗ್ತಾ ಇದೆ ಸರ್. ಯಾವತ್ ತಿಳ್ಕೊಳ್ಳಿ ಕಾಂಟ್ರವರ್ಸಿ ಯಾಕಾಗುತ್ತೆ ಸರ್. ಇವಾಗ ನಾವು ಆಯ್ತು ಅವ್ನು ಹೇಳಿದ್ದೆಲ್ಲ ಹೇಳ್ಕೊಂಡು ಇನ್ನು 28 ಲಕ್ಷ ಕೊಡ್ತೀವಿ ಅನ್ಕೊಳ್ಳಿ, ಗೊತ್ತಾಯ್ತಾ. ಇದ್ರಲ್ಲಿ ಒಂದ್ 20 ಜನ ಹೇಳಿದಾರೆ ನನ್ಗೆ, ಅಮ್ಮ ನಮ್ಗೂ ಹಿಂಗೆ ಮಾಡ್ದ, ಅವ್ರು ಯಾರು ಮುಂದೆ ಬಂದಿಲ್ಲ, ನಾನ್ ಮುಂದೆ ಬಂದಿದ್ದೀನಿ. ಬರ್ಬೇಕಲ್ವ ಸರ್ ಯಾರು ಒಬ್ರು. ಬರ್ಲಿಲ್ಲ ಅಂದ್ರೆ ಮತ್ತೆ ಅವ್ರ ಕಳ್ಳರನ್ನ ಕಳ್ಳ ಅಂತ ತೋರ್ಸೋದ್ ಯಾರು? ನಮ್ಗೇನಿಲ್ವಲ್ಲ, ನಮ್ ಕಳ್ತನ ಇಲ್ವಲ್ಲ ಸರ್, ತೋರ್ಸ್ಬೇಕಲ್ವ. ಎಲ್ಲಾರು ನಮ್ಮ ಹತ್ರ ಹೇಳಿದಾರೆ ನಮ್ಗೆ ಹಿಂಗೆ ಮಾಡ್ದ ಅಂತ. ಅದಕ್ಕೆ ನಾನು ನೀವು ಬಾಯಲ್ಲಿ ಹೇಳಿದ್ರು ನಡೆಯಲ್ಲ, ಕಾನೂನು ಪ್ರಕಾರ ಹೋಗಿ ಚೇಂಬರಿಗೆ ಕೊಡಿ ಲೆಟ್ರ್. ಚೇಂಬರ್ಗೂ ಕೊಟ್ಟಿದ್ದೀನಿ, ಇದೇ ಸೇಮ್ ಕೊಟ್ಟಿದ್ದೀನಿ ಚೇಂಬರ್. ಓಕೆ, ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ಹರೀಶ್ ಅರಸು ಬೇರೆ ಸಿನಿಮಾಗಳಿಗೂ ಕೂಡ ಪ್ರಮೋಟ್ ಮಾಡಿದಂತ ವ್ಯಕ್ತಿ, ಅವ್ರ ಕಡೆಯಿಂದಾನು ಬೇರೆ ಸಿನಿಮಾಗಳಿಗೆ ಈ ತರ ಸಮಸ್ಯೆ ಆಗಿದ್ಯಾ ಅಥವಾ ನಿಮ್ದಕ್ ಮಾತ್ರ ಯಾಕಿಂತ ಸಮಸ್ಯೆ ಆಯ್ತು? ಯಾರು ಬಂದಿಲ್ಲ ಅಷ್ಟೇ ನಿಮ್ ಮುಂದೆ, ಎಲ್ರು ಸಮಸ್ಯೆ ಮಾಡೇ ಬಂದಿರೋದು ಅಂತ ನನ್ನ ಹತ್ರ ಹೇಳ್ತಾರೆ ಬಾಯಿಲಿ. ಅದ್ ನೀವು ಗಂಡನಿಗೆ ತಗೋಬಾರ್ದು, ಯಾಕೆಂದ್ರೆ ಕಾನೂನಲ್ಲಿ ಲೆಕ್ಕಾಚಾರ ಇರ್ಬೇಕಲ್ಲ, ರೈಟಿಂಗ್ ಅಲ್ಲಿ ಕೊಡ್ಬೇಕಲ್ಲ. ಬಾಯಿಲಿ ಎಲ್ರು ಹೇಳ್ತಾರೆ. ತುಂಬಾ ಜನ ಹೇಳಿದಾರೆ ನನಗ್ ಬಂದು, ನನ್ಗೆ ಹಿಂಗ್ ಮಾಡ್ದ, ನಾನ್ ಚೇಂಜ್ ಮಾಡ್ದೆ ಅಂತ. ಆಯ್ತಾ, ನಾವು ಬೇಡ ಅಂತ ಬಿಟ್ಟಾಕಿದ್ರು, ಪುನಃ ಬರೋದು ಗಲಾಟೆ ಮಾಡೋದು ನಮ್ ಡೈರೆಕ್ಟರ್ ಹತ್ರ. ಅವನಲ್ಲ, ಅವ್ನು ಹುಡುಗರು ಇಟ್ಕೊಂಡಿದ್ದಾನೆ. ಅದೇ ತರ ಒಂದು ಯಾವ್ದೋ ಚಾನಲ್ ಇಂದ ಒಂದ್ ಹುಡುಗಿ ಹೇಳಿದಾಳೆ, ದುಡ್ಡು ಕೇಳಿದ್ರೆ ಹುಡುಗರು ಬಿಟ್ಟು ಗಲಾಟೆ ಮಾಡಿಸ್ತಾರೆ ಅಂತ ರೆಕ್ಕ ಹೇಳ್ಬೇಕು ನಮ್ಮ ಹತ್ರ. ಇವ್ರದ್ದು ಒಂದಲ್ಲ, ಇವ್ರದ್ದು ಒಳಗಡೆ ನಡೀತಾ ಇರುತ್ತೆ, ಯಾರು ಕೇಳೋರಿಲ್ವಲ್ಲ ಸರ್. ಇದು ಚಾನಲ್ ಇದೆ ಅಂತ ಎದುರಿಸೋದು, ಯೂಟ್ಯೂಬ್ ಇದೆ ನಾನು ಅಲ್ಲಿ ಹಾಕಿಸ್ಬಿಡ್ತೀನಿ, ನೆಗೆಟಿವ್ ಬರ್ಸ್ಬಿಡ್ತೀನಿ ಅಂದ್ರೆ ಜನ ಎದುರ್ತಾರಲ್ಲ ಇವತ್ತು ಸರ್, ಯಾರು ಮುಂದೆ ಬರಲ್ವಲ್ಲ. ಓಕೆ, ಈಗ PR ಅಸೋಸಿಯೇಷನ್ ಇಂದ ನಿಮ್ಗೆ ಏನ್ ರೆಸ್ಪಾನ್ಸ್ ಬಂದಿದೆ? ನೀವು ಅಲ್ಲಿ ಅವರು ಕರ್ಸಕ್ ಟ್ರೈ ಮಾಡಿದ್ದಾರೆ, ಇವನು ಹೋಗಿಲ್ಲ. ಸುಮಾರು ಸರಿ ಹೇಳಿದ್ರು ಬನ್ನಿ ಅಂತ. ನಾವು ಕೋರ್ಟ್ಗೆ ಹೋಗ್ಬಿಟ್ವಿ, ಕಾನೂನ್ಗೆ ಹೋಗ್ಬಿಟ್ಟಿದ್ವಿ. ಕೋರ್ಟಲ್ಲಿ ಇವನ್ ಮೇಲೆ ಇಂಜೆಕ್ಷನ್ ಆರ್ಡರ್ ತಂದಿದ್ವಿ. ಬಟ್ ಎಲ್ಲ ಚಾನಲ್ ಅಲ್ಲೆಲ್ಲ ನೆಗೆಟಿವ್ ಓಡಿಸ್ತೀನಿ ಅಂತ ಬೆದರಿಕೆ ಆಗ್ತಿದ್ದ ನಮ್ಗೆ. ಚಾನಲ್ ಮೇಲೆ ಇಂಜೆಕ್ಷನ್ ತಂದಿದ್ದು ಒಂದು ಬೆದರಿಕೆ ಕರೆ ಇರೋದೆಲ್ಲ ಎಲ್ಲದಕ್ಕೂ ಇದೆ ನಮ್ಮ ಹತ್ರ ದಾಖಲೆ. ಓಕೆ ಓಕೆ, ಧನ್ಯವಾದ ಪುಷ್ಪ ಅವರೇ TV9 ಜೊತೆ ಮಾತನಾಡಿದ್ದಕ್ಕೆ. ಇದು ಕೊತ್ತಲವಾಡಿ ಸಿನಿಮಾ ಸಂಬಂಧಪಟ್ಟ ಹಾಗೆ, ಈ ಪ್ರಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪಪ್ರಚಾರ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ರು ನನಗೆ ಡಾಕ್ಯುಮೆಂಟ್ ಇದೆ ನನ್ನ ಹತ್ರ ಅಂತ ಹೇಳ್ತಿದ್ದಾರೆ. TV9ಗೆ ಯಶದಾಯಿ ನಿರ್ಮಾಪಕಿ ಪುಷ್ಪ ಅವರ ಹೇಳಿಕೆ, ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ, ಪ್ರಮೋಷನ್ನ ಲೆಕ್ಕ ಕೇಳಿದ್ದಕ್ಕೆ ಜಗಳ ಮಾಡ್ತಿದ್ದಾರೆ ಅಂತ ಪುಷ್ಪ ಅವರು ಹೇಳ್ತಾ ಇರೋದು. ನಮ್ಮ ನಿರ್ಮಾಪಕರ ಜೊತೆಗೆ ಜಗಳಕ್ಕೆ ಬರ್ತಾ ಇದ್ರು, ನಿರ್ದೇಶಕರ ಜೊತೆಗೆ ಜಗಳ ಮಾಡ್ತಾ ಇದ್ರು ಅಂತ ಪುಷ್ಪ ಅವರು TV9 ಜೊತೆ ಮಾತನಾಡ್ತಾ ಹೇಳಿದ್ದು. ಜೊತೆಗೆ ಬೇರೆ ಬೇರೆ ವಾಹಿನಿಗಳನ್ನು ಬಳಸ್ಕೊಂಡು ನಿಮ್ಮ ಸಿನಿಮಾ ಬಗ್ಗೆ ನೆಗೆಟಿವ್ ಆಗಿ ಪ್ರಚಾರ ಮಾಡ್ತೀವಿ ಅಂತ ನಮಗೆ ಬೆದರಿಕೆ ಹಾಕಿದ್ದಾರೆ ಅಂತ. ಸೊ ಇದಕ್ಕೆ ಬೇಕಾದಂಥ ಸಾಕ್ಷಿ ಏನಾದರೂ ಇದೆಯಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಇದೇ, ನಾವು ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇದಕ್ಕೆ ಪೂರಕವಾದಂಥ ದಾಖಲೆ ಹರೀಶ್ ಅರಸು ಅವರ ಟೀಮ್ನ ಕಡೆಯಿಂದ ಏನು ಕೊಡ್ತಾರೆ ಕಾದು ನೋಡಬೇಕಾಗಿದೆ.